ನಮಸ್ಕಾರ ಸ್ನೇಹಿತರೆ, ದರ್ಶನ್ ಫ್ಯಾನ್ಸ್ಗೆ ಡೆವಿಲ್ ಹಬ್ಬ ಶುರುವಾಗಿದೆ. ಇಂದು ಟ್ರೇಲರ್ ಕೂಡ ರಿಲೀಸ್ ಆಗಿದ್ದು ಫ್ಯಾನ್ಸ್ ಸಖತ್ ಥ್ರಿಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಟ್ರೇಲರ್ ಈಗಾಗಲೇ 1 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆಯನ್ನು ಪಡೆದು ಯೂಟ್ಯೂಬ್ನಲ್ಲಿ ಮುನ್ನುಗ್ತಾ ಇದೆ. ಹಾಗಿದ್ರೆ ಈ ಟ್ರೈಲರ್ ಹೇಗಿದೆ? ಟ್ರೈಲರ್ ನೋಡಿದ ಪ್ರೇಕ್ಷಕರು ಏನು ಹೇಳ್ತಾ ಇದ್ದಾರೆ? ಇದರಲ್ಲೇ ಫುಲ್ ಕತೆ ಇದೆಯಾ? ಜೈಲಿನಲ್ಲಿರುವ ದರ್ಶನ್ಗೆ ಟಿವಿ ಸಿಕ್ತಾ? ಟಿವಿಯಲ್ಲಿ ಡೆವಿಲ್ ಟ್ರೈಲರ್ ನೋಡಿದ್ರಾ? ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಡೆವಿಲ್ ಹಬ್ಬ ಶುರು ತೆರೆ ಮೇಲೆ ಬರ್ತಾ ಇದೆ. ಈ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು ಈಗ ದರ್ಶನ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಆದರೆ ದರ್ಶನ್ ಜೈಲಿನಲ್ಲಿ ಇರೋದು ಅವರ ಫ್ಯಾನ್ಸ್ಗೆ ಒಂದು ಸಿಕ್ಕಾಪಟ್ಟೆ ಬೇಸರವನ್ನು ತರಿಸಿದೆ. ದರ್ಶನ್ ಜೈಲಿನಲ್ಲಿ ಇರ್ತಾ ಬಿಡುಗಡೆ ಆಗ್ತಿರುವ 2ನೇ ಸಿನಿಮಾ ಡೆವಿಲ್. ಈ ಮೊದಲು ಹೆಂಡತಿಗೆ ಹೊಡೆದ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ವೇಳೆ ಸಾರಥಿ ರಿಲೀಸ್ ಆಗಿತ್ತು. 2011ರಲ್ಲಿ ರಿಲೀಸ್ ಆಗಿದ್ದ ಸಾರಥಿ ದರ್ಶನ್ ಜೈಲಿನಲ್ಲಿ ಇದ್ರೂ ಕೂಡ ಸೂಪರ್ ಹಿಟ್ ಆಗಿತ್ತು. ಈಗ ಡೆವಿಲ್ ರಿಲೀಸ್ ಟೈಮ್ನಲ್ಲೂ ಕೂಡ ದರ್ಶನ್ ಜೈಲಿನಲ್ಲಿದ್ದಾರೆ. ಈ ಸಿನಿಮಾದ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಮೊದಲು ಬಿಡುಗಡೆ ಆಗಿರುವ ಟ್ರೇಲರ್ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಅಲ್ಲ, ನಾನು ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಡೆವಿಲ್ನಲ್ಲಿ ದರ್ಶನ್ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸಿದ್ದಾರೆ, ಹಾಗೆ ತುಂಬಾನೇ ಹ್ಯಾಂಡ್ಸಮ್ ಆಗಿ ಕಾಣಿಸಿದ್ದಾರೆ. ಅದು ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ನಿರ್ದೇಶಕರಾದ ಮಿಲನ ಪ್ರಕಾಶ್ ಅವರು ದರ್ಶನ್ಗೆ ಸಖತ್ ಹೈಪ್ ಕೊಟ್ಟಿರುವುದು ಈ ಒಂದು ಟ್ರೇಲರ್ ನೋಡಿದ್ರೆ ಗೊತ್ತಾಗೇ ಆಗುತ್ತೆ. ಇನ್ನು ಧನುಷ್ ಅನ್ನುವ ಪಾತ್ರದಲ್ಲಿ ದರ್ಶನ್ ಇಲ್ಲಿ ನಟಿಸಿದ್ದಾರೆ. ಆದರೆ ನಾನು ಡೆವಿಲ್ ಅನ್ನೋ ಮಾತನ್ನ ದರ್ಶನ್ ಡೈಲಾಗ್ನಲ್ಲಿ ಹೇಳ್ತಾರೆ. ಆದರೆ ಡೆವಿಲ್ ಅನ್ನೋ ಹೆಸರು ಇಲ್ಲಿ ದರ್ಶನ್ಗೆ ಇಲ್ಲ. ಡೆವಿಲ್ ಚಿತ್ರದಲ್ಲಿ ಖಡಕ್ ಡೈಲಾಗ್ಗಳಿವೆ. ಪ್ರತಿ ಡೈಲಾಗ್ನಲ್ಲೂ ಪಂಚ್ ಇದೆ. ಬ್ರದರ್ ಫ್ರಮ್ ಅನದರ್ ಮದರ್ ಆದರೆ ನಾಟ್ ಸೇಮ್ ಫಾದರ್ ಅನ್ನೋ ಡೈಲಾಗ್ ಕೂಡ ಇದೆ. ಆದರೆ ಈ ಡೈಲಾಗ್ ಹಳೆ ಡೈಲಾಗ್ ಅನ್ಸುತ್ತೆ, ಎಲ್ಲೋ ಕೇಳಿದ್ದೇವಲ್ಲ ಅಂತ ಹೇಳಿ ಅನ್ಸುತ್ತೆ. ಎಲ್ಲಿ ಹೋದ್ರೂ ಬರ್ತಿರಲ್ವೋ, ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೂಡ ಹೇಳ್ತಾರೆ. ಆದರೆ ಇದನ್ನ ಯಾರಿಗೆ ಹೇಳಿದ್ರು ಅನ್ನೋ ಪ್ರಶ್ನೆ ಕೂಡ ಇದೆ. ಇನ್ನು ಟ್ರೇಲರ್ ಕೊನೆಯಲ್ಲಿ ಒಂದು ಡೈಲಾಗ್ ಬರ್ತದೆ, ಆದರೆ ಇದು ಸದ್ಯದ ದರ್ಶನ್ ಸ್ಥಿತಿಗೆ ಕನೆಕ್ಷನ್ ಆಗೋ ರೀತಿಯಲ್ಲೇ ಇದೆ. ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯೋದಿಲ್ಲ, ನಾನು ಬರ್ತೀನಿ ಚಿನ್ನ ಅಂತಲೇ ದರ್ಶನ್ ಡೈಲಾಗ್ ಅನ್ನ ಹೊಡಿತಾರೆ. ಆದರೆ ಈಗ ನನಗೆ ಕೆಟ್ಟ ಟೈಮ್, ಜೈಲಿಗೆ ಹೋಗಿದ್ದೇನೆ, ಮತ್ತೆ ವಾಪಸ್ ಬರ್ತೀನಿ ಅನ್ನೋ ತರ ಈ ಡೈಲಾಗ್ ಇದೆ. ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ. ಇನ್ನು ಫ್ಯಾನ್ಸ್ಗೆ ಹೇಳ್ದಂತಿದೆ, ಇದು ಚಿನ್ನ ಅನ್ನೋದು ಫ್ಯಾನ್ಸ್ಗೆ ಹೇಳ್ದಂತಿದೆ. ಇದು ರಾಜಕೀಯದ ಸುತ್ತ ನಡೆಯುವ ಕತೆ ಅನ್ನೋದು ಟ್ರೇಲರ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ದರ್ಶನ್ ರಾಜಕಾರಣಿಯಾಗಿ ಕಾಣಿಸಿಕೊಂಡಿಲ್ಲ, ಬೇರೆ ಬೇರೆ ಗೆಟಪ್ನಲ್ಲಿ ಇಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ಇನ್ನು ಚಿತ್ರದಲ್ಲಿ ದರ್ಶನ್ಗೆ ಜೋಡಿಯಾಗಿ ರಚನಾ ರೈ ನಟಿಸಿದ್ದಾರೆ. ಇನ್ನು ಅಚ್ಯುತ್ ಕುಮಾರ್, ಶರ್ಮಿಳಾ ಮಾಂಡ್ರೆ, ಶೋಭರಾಜ್, ವಿನಯ್ ಗೌಡ ಸೇರಿದಂತೆ ಸಾಕಷ್ಟು ದೊಡ್ಡ ದೊಡ್ಡ ನಟರು ಕೂಡ ಇದರಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹವಾ ಮಾಡ್ತಿರುವ ಗಿಲ್ಲಿ ನಟ ಕೂಡ ಇಲ್ಲಿ ಕಾಣಿಸಿಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗುವ ಗಿಲ್ಲಿ ನಟ ಲಾಟ್ ಆಫ್ ಚೆಕ್ಕೆ ಸ್ವಲ್ಪ ಎಸಿ ಹಾಕಿ ಅನ್ನೋ ಡೈಲಾಗ್ ಹೊಡಿತಾರೆ. ಇದನ್ನ ಟ್ರೇಲರ್ ನಲ್ಲೂ ಕೂಡ ತೋರಿಸಿದ್ದಾರೆ. ಎಕ್ಸ್ಕ್ಯೂಸ್ ಮೀ ಪಿಸಿ, ಚೂರ್ ಎಸಿ ಹಾಕಮ್ಮ ಲಾಟ್ ಆಫ್ ಚೆಕ್ಕೆ. ಇವರ ಕಾಮಿಡಿಗೂ ಕೂಡ ಸಾಕಷ್ಟು ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಇನ್ನು ಅಜನೀಶ್ ಲೋಕನಾಥ್ ಸಂಗೀತ ಚಿತ್ರಕ್ಕೆ ಸಖತ್ ದಮ್ ನೀಡಿದೆ ಅಂತಾನೆ ಹೇಳ್ಬೋದು. ಇನ್ನು ಡೆವಿಲ್ ಸಿನಿಮಾಗೆ ಪ್ರಕಾಶ್ ನಿರ್ದೇಶನ ಮಾಡಿರುವುದರಿಂದ ನಿರೀಕ್ಷೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದ್ದಾರೆ. ಅವರು ಇಲ್ಲದೆ ಅಭಿಮಾನಿಗಳು ಚಿತ್ರವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವ ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಕತೆ ಚೆನ್ನಾಗಿರ್ಲಿ ಬಿಡ್ಲಿ, ದರ್ಶನ್ ಫ್ಯಾನ್ಸ್ ಈ ಸಿನಿಮಾವನ್ನ ನೋಡೇ ನೋಡ್ತಾರೆ. ಈಗಾಗಲೇ ರಿಲೀಸ್ ಆದ ಹಾಡುಗಳು ಗಮನವನ್ನು ಸೆಳೆದಿವೆ. ಈಗ ಟ್ರೇಲರ್ ರಿಲೀಸ್ ಆಗಿದ್ದು ಕೂಡ ನಿರೀಕ್ಷೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಜೈಲಿನಲ್ಲಿ ನಮಗೆ ಟಿವಿ ಬೇಕು ಅಂತ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು. ವಿಚಾರಣೆಯ ವೇಳೆಯಲ್ಲಿ ದರ್ಶನ್ ಅವರು ತಲೆ ಕೆಡ್ತಾ ಇದೆ, ದಯವಿಟ್ಟು ಟಿವಿ ಹಾಕಿಸಿ ಕೊಡಿ ಅಂತ ಹೇಳಿ ಕೇಳಿಕೊಂಡಿದ್ರು. ಅದಕ್ಕೆ ಕೋರ್ಟ್ ಅಸ್ತು ಅಂತ ಹೇಳಿತ್ತು. ದರ್ಶನ್ ಬ್ಯಾರಕ್ನಲ್ಲಿ ಟಿವಿ ಅಳವಡಿಕೆ ಮಾಡಲು ಜೈಲಿನ ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಜಡ್ಜ್ ಆದೇಶ ಕೊಟ್ಟಾಗಿನಿಂದ ಆರೋಪಿಗಳು ತಮಗೆ ಯಾವಾಗ ಟಿವಿ ಸಿಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಕೋರ್ಟ್ ಆದೇಶ ಮಾಡಿದ ತಡ ಟಿವಿ ಯಾವಾಗ ಕೊಡ್ತೀರಾ ಅಂತ ಡಿ ಗ್ಯಾಂಗ್ ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳಿಗೆ. ಇನ್ನು ಆದೇಶ ನಮಗೆ ಬಂದಿಲ್ಲ, ಆದೇಶ ಏನಿದೆಯೋ ಅದನ್ನು ಅಧಿಕಾರಿಗಳು ನೋಡ್ತಾರೆ, ಬಳಿಕ ಹಿರಿಯ ಅಧಿಕಾರಿಗಳು ನಿರ್ಧಾರವನ್ನು ಮಾಡ್ತಾರೆ ಅಂತ ಹೇಳಿ ಸಿಬ್ಬಂದಿಗಳು ಈ ಆರೋಪಿಗಳಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ಇನ್ನು ಟಿವಿ ಬಂದ ತಕ್ಷಣ ದರ್ಶನ್ ಡೆವಿಲ್ ಟ್ರೇಲರ್ ನೋಡೋಕೆ ಆಗಲ್ಲ, ಯಾಕಂದ್ರೆ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿದ್ದರಿಂದ ಫುಲ್ ಟ್ರೇಲರ್ ಅನ್ನ ಟಿವಿಯಲ್ಲೇ ಹಾಕಲ್ಲ. ಆದರೆ ನ್ಯೂಸ್ ಚಾನೆಲ್ ನೋಡಿ ಡೆವಿಲ್ ಹವಾ ಹೇಗಿದೆ ಅನ್ನೋದನ್ನ ತಿಳ್ಕೊಬೋದಷ್ಟೇ. ಇನ್ನು ರಿಲೀಸ್ ಆದ ಮೇಲೆ ಟಿವಿ ಪ್ರೋಗ್ರಾಮ್ ನೋಡಿ ಡೆವಿಲ್ ಬಗ್ಗೆ ತಿಳ್ಕೊಳ್ಬೋದು. ಸಿನಿಮಾ ರಿಲೀಸ್ ಆದ ಮೇಲೆ ಹೇಗೆ ಹೋಗ್ತಾ ಇದೆ ಅನ್ನೋದು ಕೂಡ ದರ್ಶನ್ ಅವರಿಗೆ ಗೊತ್ತಾಗುತ್ತೆ. ನ್ಯೂಸ್ ಚಾನೆಲ್ಗಳ ಜೊತೆ ಮತ್ತೆ ಮನೋರಂಜನಾ ಚಾನೆಲ್ಗಳನ್ನು ಕೂಡ ದರ್ಶನ್ ಇಲ್ಲಿ ನೋಡಬಹುದು. ಈಗ ದರ್ಶನ್ ಅವರ ಡೆವಿಲ್ ಟ್ರೇಲರ್ ರಿಲೀಸ್ ಆಗಿದ್ದು ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಕೂಡ ಹುಟ್ಟಿಸಿದೆ. ಹಾಗೆ ದರ್ಶನ್ಗೆ ಟಿವಿ ಕೊಡುವ ವಿಚಾರ ಕೂಡ, ಅವರಿಗೆ ಟಿವಿ ಕೊಟ್ಟಾಗ ದರ್ಶನ್ ಈ ನ್ಯೂಸ್ ಚಾನೆಲ್ ನೋಡಿ ಏನು ಅಂದ್ಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.